MK ಮ್ಯಾಥ್ಸ್ಗೆ ಸ್ವಾಗತ. ಟಾಪಿಕ್ ಫಂಕ್ಷನ್ಸ್. KCT 2022 ಅಲ್ಲಿ ಕೇಳಿರೋದು. ಸೊ 13th ವಿಡಿಯೋ ಇದು. ಸೊ ಕ್ವಶನ್ ಏನಿದೆ, ಇಫ್ ದ ಸೆಟ್ ಎಕ್ಸ್ ಕಂಟೈನ್ಸ್ 7 ಎಲಿಮೆಂಟ್ಸ್ and set y contains 8 elements, then the number of bijections from x to y ಅಂತ ಕೇಳಿದ್ದಾರೆ. ಸೊ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಎಕ್ಸ್ ಅಲ್ಲಿ 7 ಎಲಿಮೆಂಟ್ಸ್ ಇದಾವೆ ಅಂತ ಹೇಳಿದ್ದಾರೆ, ವೈ ಅಲ್ಲಿ 8 ಎಲಿಮೆಂಟ್ಸ್ ಇದಾವೆ ಅಂತ ಹೇಳಿದ್ದಾರೆ. ಸೊ ಡೊಮೈನಲ್ಲಿ 7 ಎಲಿಮೆಂಟ್ಸ್ ಇದಾವೆ, ಕೋಡೊಮೈನಲ್ಲಿ 8 ಎಲಿಮೆಂಟ್ಸ್ ಇದಾವೆ. ಸೊ ಡೊಮೈನ್ ಸ್ಮಾಲ್ ಆಯಿತು, ಕೋಡೊಮೈನ್ ಬಿಗ್ ಆಯಿತು. ಸೊ 1 ಆನ್ ಟು. ಈಗ ಬೈಜೆಕ್ಟಿವ್ ಫೈಂಡ್ ಮಾಡ್ಬೇಕಂದ್ರೆ ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ಸ್ ಎಷ್ಟಿದಾವೆ ಅಂತ ಫೈಂಡ್ ಮಾಡ್ಬೇಕಂದ್ರೆ, ಸೊ ನಮಗೆ ನಂಬರ್ ಆಫ್ ಒನ್ ಫಂಕ್ಷನ್, ನಂಬರ್ ಆಫ್ ಆನ್ ಟು ಫಂಕ್ಷನ್ ಬಗ್ಗೆ ಬೇಕು. ಸೊ ನಂಬರ್ ಆಫ್ ಒನ್ ಆನ್ ಟು ಬೋತ್ ಆಗ್ಬೇಕು, ನಮಗೆ ಬೋತ್ ಆಗಂತ ಫೈಂಡ್ ಮಾಡಬೇಕು. ಸೊ ಈಗ ನಾನು ಒನ್ ಫೋಕಸ್ ಮಾಡ್ತಾ ಹೋದ್ರೆ, ಸೊ ಡೊಮೈನ್ ಸ್ಮಾಲ್ ಇದೆ. ಒನ್ ಕಂಡೀಷನ್ ಏನು, ಡೊಮೈನ್ ಸ್ಮಾಲ್ ಇರಬೇಕು, ಇಲ್ಲ ಡೊಮೈನ್ ಕೋಡೊಮೈನ್ ಈಕ್ವಲ್ ಇರಬೇಕು. ಸೊ ಈ ಪ್ರೊಸೆಸಲ್ಲಿ, ಈ ಕೊಟ್ಟಿರೋ ಗಿವನಲ್ಲಿ ಡೊಮೈನ್ ಸ್ಮಾಲ್ ಇದೆ, ಕೋಡೊಮೈನ್ ಬಿಗ್ ಇದೆ. ಸೊ ಡೊಮೈನ್ ಸ್ಮಾಲ್ ಇರ್ಬೇಕಂತ ಹೇಳಿದೆ. ಸೊ ವರ್ಕ್ ಆಯ್ತು, ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಸೊ ಹಂಗಂದ್ರೆ ಒನ್ ಫಂಕ್ಷನ್ ಎಷ್ಟು ಬರ್ತವೆ ನಮಗೆ, 8p7 ಬರ್ತವೆ. ಸೊ ಒನ್ ಫಂಕ್ಷನ್ ಆಗಂತವು 8p7 ಸಾಲ್ವ್ ಮಾಡಿದರೆ ನಮಗೆ ಅಷ್ಟು ಫಂಕ್ಷನ್ಸು ಒನ್ ಆಗ್ತವೆ. ಸೊ ಈಗ ಆನ್ ಟು ಚೆಕ್ ಮಾಡಬೇಕು. ಆನ್ ಟುಗೆ ಕಂಡೀಷನ್ ಏನು, ಕೋಡೊಮೈನ್ ಸ್ಮಾಲ್ ಇರಬೇಕು. ಬಟ್ ಇಲ್ಲಿ ಕೋಡೊಮೈನ್ ಏನಿದೆ, ಬಿಗ್ ಇದೆ. ಕೋಡೊಮೈನ್ ಬಿಗ್ ಇರೋದ್ರಿಂದ, ಅಂದರೆ ಕೋಡೊಮೈನಲ್ಲಿರೋ ಎಲಿಮೆಂಟ್ಸು ಡೊಮೈನ್ಕಿಂತ ಜಾಸ್ತಿ ಇದ್ದಾವೆ. ಸೊ ಇಲ್ಲಿ ಕಂಡೀಷನ್ ಇದು ಫೇಲ್ ಆಗ್ತಾ ಇದೆ. ಕೋಡೊಮೈನ್ ಸ್ಮಾಲ್ ಇರಬೇಕಿತ್ತು, ಬಟ್ ಕೋಡೊಮೈನ್ ಬಿಗ್ ಇದೆ. ಸೊ ಹಂಗಾಗಿ ಇಲ್ಲಿ ಆನ್ ಟು ಬರೋದಿಲ್ಲ. ಸೊ ಆನ್ ಟು ಕಂಡೀಷನ್ಸ್ ಬರಲ್ಲ ಇಲ್ಲಿ. ಸೊ ಆನ್ ಟು ಫಂಕ್ಷನ್ಸ್ ಬರಲ್ಲ. ಸೊ ಒನ್ ಆನ್ ಟು ಎರಡು ಆಗಬೇಕಿತ್ತು, ಬಟ್ ಒನ್ ಇದಾವೆ, ಬಟ್ ಆನ್ ಟು ಆಗಂಥ ಫಂಕ್ಷನ್ಸ್ ಯಾವಿಲ್ಲ. ಸೊ ಹಂಗಂದ್ರೆ ಮೀನಿಂಗ್ ಏನು, ಒನ್ ಆನ್ ಟು ಎರಡು ಆದರೆ ಬೈಜೆಕ್ಟಿವ್ ಹುಡುಕ್ಬೇಕು, ಬೈಜೆಕ್ಟಿವ್ ಸಿಗ್ತವೆ. ಸೊ ಇಲ್ಲಿ ಒನ್ ಅಷ್ಟೇ ಆಗ್ತಾ ಇದಾವೆ, ಆನ್ ಟು ಆಗ್ತಾ ಇಲ್ಲ. ಸೊ ಹಂಗಂದ್ರೆ ಏನು ಹೇಳ್ಬೋದು, ನೋ ಬೈಜೆಕ್ಟಿವ್ ಫಂಕ್ಷನ್. ಸೊ ಬೈಜೆಕ್ಟಿವ್ ಫಂಕ್ಷನ್ ಇಲ್ಲ ಅಂತಂದ್ರೆ ನಾವು ಆಪ್ಷನ್ ಯಾವ ಟಿಕ್ ಮಾಡ್ಬೋದು, ಆಪ್ಷನ್ ಎ ಅಂತ ಟಿಕ್ ಮಾಡ್ಬೋದು. ಸೊ ಇದು ಒನ್ ಫಂಕ್ಷನ್ಸ್ ಅಂದರೆ ನಾನು ಡೊಮೈನ್ ಸ್ಮಾಲ್ ಇದ್ರೆ 8p7 ಅಂತ ಬರೆದೆ, ಕೋಡೊಮೈನ್ ಸ್ಮಾಲ್ ಇಲ್ಲ, ಹಂಗಾಗಿ 0 ಅಂತ ಬರೆದೆ. ಸೊ ಇದಿಷ್ಟು ನಾವು ನಮಗೆ ಗೊತ್ತಿರಬೇಕು ಮೊದಲೇ. ಸೊ ಗೊತ್ತಿಲ್ಲ ಅಂದರೆ ನಾನು ಇದ್ರ ಬಗ್ಗೆ ನಂಬರ್ ಆಫ್ ಫಂಕ್ಷನ್ಸ್, ನಂಬರ್ ಆಫ್ ಆನ್ ಟು, ನಂಬರ್ ಆಫ್ ಒನ್ ಆನ್ ಟು ಫಂಕ್ಷನ್ಸ್, ಇಂಟು ಮೆನಿ ಒನ್ ಫಂಕ್ಷನ್ಸ್ ಬಗ್ಗೆ ವೀಡಿಯೋ ಮಾಡಿದ್ದೀನಿ. ಸೊ ಈ ಶಾರ್ಟಿಗೆ ನಾನು ವೀಡಿಯೋ ಆ್ಯಡ್ ಮಾಡ್ತೀನಿ. ಸೊ ನೀವು ಅಲ್ಲಿ ನಂಬರ್ ಆಫ್ ಫಂಕ್ಷನ್ಸ್ ಅಂತ ಕಾಣುತ್ತಲ್ಲ, ಸೊ ಅದನ್ನು ಕ್ಲಿಕ್ ಮಾಡಿದರೆ ಸೊ ನೀವು ಟೋಟಲ್ ಆ ವೀಡಿಯೋ ಚೆಕ್ ಮಾಡ್ಬೋದು. ಸೊ ಟೋಟಲ್ ಫಾರ್ಮುಲಾಸ್ ಇದಾವೆ ನಂಬರ್ ಆಫ್ ಫಂಕ್ಷನ್ಸ್ಗೆ. ಆ ಫಾರ್ಮುಲಾ ಎಲ್ಲ ಗೊತ್ತಿದ್ದರೆ ನಾವು ಇದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಇದು ಈಸಿ ಕ್ವಶನ್. ಅರ್ಥ ಆಯ್ತು ಅಂತ ಅನ್ಕೊಂತೀನಿ.